Let us begin our worship service today. As we start, let's bow down our head and look to the Lord in prayer. How blessed is he whose transgression is forgiven, whose sin is covered. How blessed is the man to whom the Lord does not impute iniquity, and in whose spirit there is no deceit. I acknowledge my sin to you, and my iniquity I did not hide. I said, I will confess my transgression to the Lord, and you forgave the guilt of my sin. Therefore, let everyone who is godly pray to you in a time when you may be found. Surely, in a flood of great waters, they will not reach him. You are my hiding place. You preserve me from trouble. You surround me with songs of deliverance. ತಂದೆಯಂಥ ದೇವರೇ, ಕ್ರಿಸ್ತ ಯೇಸುವಿನ ಶ್ರೇಷ್ಠವಾದ ನಾಮದಲ್ಲಿ ನಿನ್ನನ್ನು ಕೊಂಡಾಡುತ್ತೇವೆ, ನಿನ್ನನ್ನು ಭಜಿಸಿ ಪೂಜಿಸುತ್ತೇವೆ. ಯಾಕಂದರೆ ನೀನು ನಮ್ಮ ತಂದೆ, ನಮ್ಮ ದೇವರಾಗಿದ್ದು ನಮ್ಮನ್ನು ಈ ದಿನ ತನಕ ಕಾಪಾಡಿ ಎಲ್ಲ ಕೇಡುಗಳನ್ನು ತಪ್ಪಿಸಿ ಸ್ವಾಮಿ ಜೀವಿಸುವ ಸಂಖ್ಯೆಯಲ್ಲಿ ಇರಲಿಕ್ಕೆ ಅವಕಾಶವನ್ನು ನೀಡಿದಿ. ಮಾತುಗಳ ಕರ್ತನೆ, ನಿನ್ನ ಪವಿತ್ರವಾದ ಚರಣದಲ್ಲಿ ಈ ಮಾಧ್ಯಮದಿಂದ ನಿನ್ನನ್ನು ಆರಾಧಿಸಲಿಕ್ಕೆ ಭಾಗ್ಯವನ್ನು ಕೊಟ್ಟದಕ್ಕಾಗಿ ವಂದನೆಗಳನ್ನು ಸಲ್ಲಿಸ್ತೇವೆ. ಈಗ ಸ್ವಾಮಿ, ನಿನ್ನ ಆರಾಧನೆಯನ್ನು ಮಾಡಲಿಕ್ಕೆ ನಾವು ಸಿದ್ಧರಾಗಿರುವಾಗ ಯೆಹೋವನೇ, ನಿನ್ನ ಪರಿಶುದ್ಧವಾದ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ನೀಡಿ ನೀನೇ ಯಾರದನ್ನು ಆಶೀರ್ವದಿಸು, ಯಾರದನ್ನ ಮುಖಾಂತರ ಎಲ್ಲ ಘನತೆಯನ್ನು ಹೊಂದಿಕೊಳ್ಬೇಕಾಗಿ ಯೇಸುವಿನ ಶ್ರೇಷ್ಠವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ, ಆಮೇನ್. ಪ್ರಿಯವಾದ ದೇವರ ಜನರೇ, ಈಗ ಕೀರ್ತನೆಗಳಲ್ಲಿ 33ನೇ ಕೀರ್ತನೆ ಉತ್ತರ ಪ್ರತ್ಯುತ್ತರಕ್ಕಾಗಿ ನಾವು ಓದಿಕೊಳ್ಳೋಣ. ಕೀರ್ತನೆಗಳಲ್ಲಿ 33 1ರಿಂದ 12ನೇ ವಚನವರೆಗೆ ಉತ್ತರ ಪ್ರತ್ಯುತ್ತರಕ್ಕಾಗಿ ಓದಿಕೊಳ್ಳೋಣ. ನಾನು ಈ ಭಾಗವನ್ನು ಓದುವಾಗ ನೀವು ಮೊದಲನೇ ವಚನ ಓದುವಾಗ ನೀವು 2ನೇ ವಚನ ಅಥವಾ ಹಿಂದಿನ ವಚನ ನೀವು ಓದಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ನಾನು ನಿಮ್ಮ ಜೊತೆಯಲ್ಲಿ ಹಿಂದಿನ ವಚನ ಸಹ ಓದ್ತೇನೆ. है धर्मियों, यहोवा के कारण जय जयकार करो, क्योंकि धर्मी लोगों की स्तुति करनी सोहती है. वीणा बजा बजा कर यहोवा का धन्यवाद करो. 10 तार वाली सारंगी बजा बजा कर उसका भजन गाओ, उसके लिए नया गीत गाओ. जय जयकार के साथ बलि बाती बजाओ, क्योंकि यहोवा का वचन सीधा है और उसका सब काम सच्चाई से होता है. वह धर्म और न्याय से प्रीति रखता है. यहोवा के कारण से करुणा से पृथ्वी भरपूर है. आकाश मंडल यहोवा के वचन से और उसके सारे गण उसके मुंह की श्वास से बने. वह समुद्र का जल ढेर की नाई इकट्ठा करता. वह गहरे सागर को अपने भंडार में रखता है. सारी पृथ्वी के लोगों, यहोवा से डरे. जगत के सब निवासी उसका भय माने, क्योंकि जब उसने कहा तब हो गया. जब उसने आज्ञा दी तब वास्तव में वैसा ही हो गया. यहोवा अन्य जातियों की युक्ति को व्यर्थ कर देता है. वह देश देश के लोगों की कल्पनाओं को निष्फल करता है. यहोवा की स्तुति युक्ति सर्वदा स्थिर रहेगी. उसके मन की कल्पनाएं पीढ़ी से पीढ़ी तक बनी रहेगी. क्या ही धन्य है वह जाति जिसका परमेश्वर यहोवा है, और वह समाज जिसे उसने अपना निज भाग होने के लिए चुन लिया है. परमेश्वर इन पढ़े हुए वचनों के ऊपर अपनी आशीष प्रदान करे. आमीन. इस समय हम अपने सिरों को झुकाकर प्रार्थना करेंगे. प्रार्थना के पश्चात हम परमेश्वर ने सिखाई हुई प्रार्थना कहेंगे. ನಮ್ಮ ತಲೆಗಳನ್ನು ಭಾಗಿಸಿ ಪ್ರಾರ್ಥನೆಯನ್ನು ಮಾಡೋಣ. ಪ್ರಾರ್ಥನೆ ಆದ ನಂತರ ನಾವೆಲ್ಲರೂ ಕರ್ತನ ಪ್ರಾರ್ಥನೆಯನ್ನು ಹೇಳೋಣ. ನಾವು ಪರಲೋಕ ಪ್ರಾರ್ಥನೆಯನ್ನು ಹೇಳೋಣ. ಪ್ರಾರ್ಥನೆ ಮಾಡೋಣ. ಆಯಂ ಪ್ರಾರ್ಥನೆ ಕರೆ. ಕ್ರಿಸ್ತ ಯೇಸುವಿನ ಶ್ರೇಷ್ಠವಾದ ನಾಮದಲ್ಲಿ ತಂದೆ,
ನಿನಗೆ ಕೃತಜ್ಞತಾ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ಯೆಹೋವನೇ, ಯೇಸುವಿನ ನಾಮದಲ್ಲಿ ನೀನು ನಮಗೆ ಕೊಟ್ಟಿರ್ತಕ್ಕಂಥ ಎಲ್ಲ ಆಶೀರ್ವಾದಗಳಿಗೋಸ್ಕರ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ಎಷ್ಟೋ ಜನರು ಸ್ವಾಮಿ ಈ ದಿನವನ್ನು ಪಡ್ಕೊಳ್ಳಾರದೆ ನಶಿಸಿ ಹೋಗಿದ್ದಾರೆ, ಗತಿಸಿ ಹೋಗಿದ್ದಾರೆ. ಕರ್ತನೇ, ನಿನ್ನನ್ನು ಆರಾಧನೆಯನ್ನು ಮಾಡಲಿಕ್ಕೆ ಭಾಗ್ಯವನ್ನು ಪಡ್ಕೊಳ್ಳಾರದೆ ಕಳೆದು ಹೋಗಿದ್ದಾರೆ. ಆದರೆ ಸ್ವಾಮಿ, ನೀನು ನಮಗೆ ಬಹಳವಾಗಿ ಪ್ರೀತಿ ಮಾಡುತ್ತಿರುವುದರಿಂದ ಕ್ರಿಸ್ತನೇ, ನಿನ್ನ ನಾಮದಲ್ಲಿ ನಮಗೆ ಜೀವಿಸುವ ಸಂಖ್ಯೆಯಲ್ಲಿ ಇರಲಿಕ್ಕೆ ಅವಕಾಶವನ್ನು ಕೊಟ್ಟು ನಿನ್ನನ್ನು ಆರಾಧಿಸಲಿಕ್ಕೆ ಭಾಗ್ಯತೆಯನ್ನು ನೀಡಿದಿ. ಸ್ತೋತ್ರವಾಗಲಿ ಕರ್ತನೆ. ಈ ಬೆಳಗಿನ ಸಮಯದಲ್ಲಿ ಕರ್ತನೆ, ನಿನ್ನ ಚರಣದಲ್ಲಿ ನಮ್ಮ ತಲೆಗಳನ್ನು ಬಾಗಿಸಿರುವಾಗ ಯೆಹೋವನೇ, ನಿನ್ನ ಸ್ಪರ್ಶವು ನಮಗೆ ಮಾಡು. ಕರ್ತನೆ, ನಿನ್ನ ಮುಟ್ಟುವಿಕೆ ನಮಗೆ ಕೊಡು. ಕರ್ತನೆ, ನಾವು ನಿನ್ನಲ್ಲಿ ಅಂಟುಕೊಂಡು ಇರುವ ಹಾಗೆ ಆಶೀರ್ವಾದ ಮಾಡು. ದೇವರೇ, ಈ ನಿನ್ನ ಜನರಿಗೆ, ಈ ನಿನ್ನ ಪ್ರಿಯವಾದ ಮಕ್ಕಳಿಗೆ ನಿನ್ನ ಕೃಪೆ ಆಶೀರ್ವಾದದಲ್ಲಿ ಯಾವ ರೀತಿಯಲ್ಲಿ ಈ ದಿನ ತನಕ ನಡೆಸಿದೆಯೋ ಅದೇ ರೀತಿಯಲ್ಲಿ ಬರುವಂಥ ಎಲ್ಲ ದಿನಗಳಲ್ಲಿ, ಎಲ್ಲ ಸಮಯಗಳಲ್ಲಿ ನಡೆಸಬೇಕಾಗಿ ನಿನ್ನಲ್ಲಿ ಬೇಡಿಕೊಳ್ತಾ ಇದ್ದೇವೆ. ತಂದೆ ಅಂತ ದೇವರೇ, ನಿನ್ನ ಜನರಿಗೆ ಯಾವ ಕಷ್ಟ, ದುಃಖ, ಸಂಕಟ, ವೇದನೆಗಳು, ರೋಗಗಳು, ಚಿಂತೆ, ಭಾರಗಳು ಇರಲಾರದೆ ಇವರು ನಿತ್ಯ ಕಾಲ ದೇವರಲ್ಲಿ ಸಂಪೂರ್ಣವಂತ ಭರವಸೆನಿಟ್ಟು ಸಂತೋಷ ಸಮಾಧಾನದಲ್ಲಿ ಜೀವಿಸುವ ಹಾಗೆ ಕೃಪೆಯನ್ನು ಕೊಡು. ಈಗಾಗಲೇ ಲೋಕದಲ್ಲಿ ಹಬ್ಬಿರ್ತಕ್ಕಂಥ ಕೊರೋನಾ ವೈರಸ್ ಸ್ವಾಮಿ, ವೈರಸ್ ಮುಖಾಂತರ ಎಷ್ಟೋ ಜನರು ಕರ್ತನೆ ಸತ್ತು ಹೋಗಿದ್ದಾರೆ. ಎಷ್ಟೋ ಜನರು ಈ ವೈರಸ್ ಮುಖಾಂತರ ತಮ್ಮ ಜೀವಿತದಲ್ಲಿ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಸ್ವಾಮಿ, ಇಂಥ ಎಲ್ಲ ನಿನ್ನ ಮಕ್ಕಳಿಗೆ, ಇಂಥ ಎಲ್ಲ ನಿನ್ನ ಜನರಿಗೆ ನಿನ್ನ ಮುಟ್ಟುವಿಕೆಯನ್ನು ನೀಡಿ ಇವರ ಜೀವಿತಗಳಲ್ಲಿ ಕಾರ್ಯಗಳನ್ನು ಸಾಧಿಸು ಸ್ವಾಮಿ. ಈ ವೈರಸ್ಸನ್ನು ನಮ್ಮ ದೇಶದ, ನಮ್ಮ ರಾಷ್ಟ್ರದ ಸೀಮೆಯಿಂದ ಹೊರಗಡೆ ಹಾಕು. ಕೇವಲ ನಮ್ಮ ರಾಷ್ಟ್ರದಿಂದ ಅಲ್ಲ ಸ್ವಾಮಿ, ಆದರೆ ಇಡೀ ಪ್ರಪಂಚದಿಂದ ಇದನ್ನು ದೂರಪಡಿಸು. ನಿನ್ನ ನಾಮದಲ್ಲಿ ಇಡೀ ಮಾನವ ಜಾತಿ ಸ್ವಾಮಿ ಮತ್ತೊಂದು ಆವರ್ತೆ ಸಂತೋಷ ಸಮಾಧಾನ ಪಡ್ಕೊಳ್ಳಿಕ್ಕೆ ನೀನೇ ಸಹಾಯವನ್ನು ನೀಡು. ಕರ್ತನೆ, ನಿನ್ನ ಹತ್ತಿರದಲ್ಲಿ ವಿಶೇಷವಾಗಿ ನಮ್ಮ ಸಭಿಕರನ್ನಿಡುವಾಗ ಇವರೆಲ್ಲರನ್ನು ಆಶೀರ್ವದಿಸಿ ಇವರಿಗೆ ನಿನ್ನ ಸುರಕ್ಷಾ ಕವಚವನ್ನು ಹಾಕಿ ಸ್ವಾಮಿ, ಇವರು ಹೋಗುವಾಗಲೂ ಬರುವಾಗಲೂ ಮಾಡುವ ಎಲ್ಲ ಕ್ರಿಯಾ ಕಾರ್ಯಗಳಲ್ಲಿ ನೀನೇ ಇವರ ಸಹಾಯಕನಾಗಿದ್ದು ನಡೆಸು. ಕರ್ತನೆ, ಈಗಾಗಲೇ ನಿನ್ನ ಜನರು ತಮ್ಮ ಮನೆಗಳಲ್ಲಿ ಇದ್ದುಕೊಂಡು ಸ್ವಾಮಿ ಬಹಳ ಕಷ್ಟವನ್ನು ಅನುಭವಿಸ್ತಿರಬಹುದು. ಆರ್ಥಿಕ ಸಮಸ್ಯೆಗಳಿಂದ ಕರ್ತನೆ, ನಿನ್ನ ಜನರಿಗೆ ಯಾವ ರೀತಿಯ ಸಮಸ್ಯೆಗಳು ಬರಲಾರ್ದ ಹಾಗೆ ಇವರಿಗೆ ನಿನ್ನ ನಾಮದಲ್ಲಿ ನಿನ್ನ ಮುಟ್ಟುವಿಕೆಯನ್ನು ಹೊಂದಿಕೊಂಡು ಕರ್ತನೆ ಸುಖವಾಗಿ ಸಮಾಧಾನದಲ್ಲಿ ಇರುವ ಹಾಗೆ ಆಶೀರ್ವದಿಸು. ಈ ಲಾಕ್ಡೌನ್ ಸ್ವಾಮಿ ಬೇಗನೆ ಇದನ್ನು ತೆಗೆದು ಈ ವಾತಾವರಣವನ್ನು ಸುಂದರವಾದ ರೀತಿಯಲ್ಲಿ ಮತ್ತೊಂದು ಆವರ್ತೆ ಆಗುವ ಹಾಗೆ ಕೃಪೆಯನ್ನು ಕೊಡು. ನಮ್ಮೆಲ್ಲರಿಗೆ ಪರಿಶುದ್ಧವಾದ ದೇವರಸ್ತದಲ್ಲಿ ಒಪ್ಪಿಸಿಕೊಡುವಾಗ ಸ್ವೀಕರಿಸಿಕೊಂಡು ನಿನ್ನ ನಾಮದ ಮುದ್ರೆಯನ್ನು ಹಾಕಿ ನಮ್ಮೆಲ್ಲರನ್ನು ನಡೆಸಬೇಕಾಗಿ ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ, ಆಮೇನ್. ಪರಲೋಕ ಪ್ರಾರ್ಥನೆ ಹೇಳ್ಕೊಳ್ಳೋಣ. ಪರಲೋಕದ ನಮ್ಮ ತಂದೆ, ನಿನ್ನ ನಾವು ಪ್ರಶಂಸಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪನ್ನು ಶ್ರಮಿಸಂತೆ ನಮ್ಮ ತಪ್ಪನ್ನು ಶ್ರಮಿಸು. ನಮ್ಮನ್ನು ಶೋಧನೆ ಸೇರಿಸುವಂಥ ಕೇಡುಗಳನ್ನು ನಮ್ಮನ್ನು ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆ ಸದಾಕಾಲ ನಿನ್ನವೇ ಸ್ವಾಮಿ, ಆಮೇನ್. ಪ್ರಿಯವಾದ ದೇವರ ಜನರೇ, ದೇವರ ವಾಕ್ಯಗಳನ್ನು ನಾವು ಓದಿಕೊಳ್ಳೋಣ. ಹಳೆ ಒಡಂಬಡಿಕೆಯಲ್ಲಿ ಆರಿಸಿಕೊಂಡಿರುವಂಥ ಭಾಗ ಇದು ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯ 36ರಿಂದ 40ನೇ ವಚನವರೆಗೆ. In the Old Testament, the reading is taken from book of Deuteronomy, chapter 32, verses 36 to 40. Deuteronomy, chapter 32, verses 36 to 40. व्यवस्था विवरण पुराने नियम में उसका 32वां अध्याय 36वां वचन से लेकर 40वां वचन तक हम पढ़ेंगे. व्यवस्था विवरण 32वां अध्याय
36 से 40 तक ನಾನು ನಿಮ್ಮೆಲ್ಲರ ಪರವಾಗಿ ಓದ್ತಾ ಇದ್ದೇನೆ. क्योंकि जब यहोवा देखेगा कि मेरी प्रजा की शक्ति जाती रही और क्या बंधुआ और क्या स्वाधीन उनमें कोई बचा नहीं रहा, तब यहोवा अपने लोगों का न्याय करेगा और अपने दासों के विषय तरस खाएगा. तब वह कहेंगे, उनके देवता कहाँ है, अर्थात वह चट्टान कहाँ जिस पर उनका भरोसा था, जो उनके बलिदानों की चर्बी खाते और उनके तपावनों का दाख मधु पीते हैं. वे ही उठकर तुम्हारी सहायता करें और तुम्हारी आड़ हो. इसलिए अब तुम देख लो कि मैं ही वह हूँ और मेरे संग कोई देवता नहीं. मैं ही मार डालता और मैं ही जिलाता भी हूँ. मैं ही घायल करता और मैं ही चंगा भी करता हूँ, और मेरे हाथ से कोई नहीं छुड़ा सकता, क्योंकि मैं अपना हाथ स्वर्ग की ओर उठाकर कहता हूँ, क्योंकि मैं अनंत काल के लिए जीवित हूँ. परमेश्वर इन पढ़े हुए वचनों को आशीषित करें. ಹೊಸ ಒಡಂಬಡಿಕೆಯಲ್ಲಿ ಹಾರಿಸಿಕೊಂಡಿರುವಂಥ ಭಾಗ ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯ 24ರಿಂದ 26ನೇ ವಚನವರೆಗೆ. ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯ 24ರಿಂದ 26ನೇ ವಚನವರೆಗೆ. In the New Testament, the reading is taken from Matthew chapter 16 verses 24 to 26. Matthew 16 24 to 26. मत्ती रचित सुसमाचार उसका 16वां अध्याय 24 से लेकर 26 वचन तक पढ़ा जाएगा. मैं आप सभी के लिए पढ़ता हूँ. I'll be reading in English. Then Jesus said to his disciples, "If anyone wishes to come after me, he must deny himself and take up his cross and follow me. For whoever wishes to save his life will lose it, but whoever loses his life for my sake will find it. For what will it profit a man if he gains the whole world and forfeits his soul? Or what will a man give in exchange for his soul?" May the good God add his blessings upon the reading of the scripture. Amen. ಈ ಸಮಯದಲ್ಲಿ ನಾವು ದೇವರ ವಾಕ್ಯಗಳನ್ನು ಕೇಳಿಸಿಕೊಳ್ಳೋಣ. ದೇವರ ವಾಕ್ಯಗಳನ್ನು ಕೇಳಿಸೋಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡೋಣ. ನಮ್ಮ ತಲೆಗಳನ್ನು ಬಾಗಿಸಿ ನಾವು ಪ್ರಾರ್ಥನೆಯನ್ನು ಮಾಡೋಣ. ಪ್ರಿಯವಾದ ಗುರುವೇ, ನಮ್ಮ ಒಡೆಯನೇ, ನಮ್ಮ ತಂದೆ, ನಮ್ಮ ದೇವರೇ, ನಿನ್ನ ಪರಿಶುದ್ಧವಾದ ಸನ್ನಿಧಾನದಲ್ಲಿ ನಮ್ಮ ತಲೆಗಳನ್ನು ಬಾಗಿಸಿ ನಿನ್ನ ವಾಕ್ಯಗಳನ್ನು ಧ್ಯಾನಿಸಲಿಕ್ಕೆ ನಾವು ಸಿದ್ಧರಾಗಿರುವಾಗ, ದೇವರೇ, ನಿನ್ನ ವಾಕ್ಯದ ಆಧಾರದಿಂದ ನಮ್ಮನ್ನು ಮಾತನಾಡಿಸು, ನಮ್ಮನ್ನು ಬೋಧಿಸು, ನಮ್ಮನ್ನು ನಿನ್ನ ಚಿತ್ತದಲ್ಲಿ ನಡೆಸು. ಸ್ತೋತ್ರಗಳನ್ನು ನೀಡುತ್ತಾ ಈ ಪ್ರಾರ್ಥನೆ ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೇನ್. ಪ್ರಿಯವಾದ ದೇವರ ಜನರೇ, ಈ ದಿನ ನಾವು ದೇವರ ವಾಕ್ಯಗಳನ್ನು 2 ಭಾಗದಲ್ಲಿ ಓದಿದ್ದೇವೆ. ಹಳೆ ಒಡಂಬಡಿಕೆ ಭಾಗ, ಹೊಸ ಒಡಂಬಡಿಕೆ ಭಾಗ. ಹಳೆ ಒಡಂಬಡಿಕೆ ಭಾಗದಲ್ಲಿ ಓದಿರುವಂಥ ವಾಕ್ಯಗಳು, ಅದರಲ್ಲಿ ನಾವೇನು ನೋಡ್ತೀವಿ ಅಂತಂದರೆ, ಯೆಹೋವ ದೇವರು ಈ ರೀತಿಯಲ್ಲಿ ಅನ್ನುತ್ತಾನೆ, ನಾನೇ ಕೊಲ್ಲುವಾತನು, ನಾನೇ ಜೀವ ಕೊಡುವಾತನು, ನಾನೇ ಸರ್ವಕಾಲ ನಿತ್ಯ ಕಾಲದಲ್ಲಿ ಇರುವಾತನು ನಾನೇ, ನನ್ನ ಹೊರತು ಬೇರೆ ಯಾರೂ ಇಲ್ಲ. ಹೌದು ಪ್ರಿಯರೇ, ಇದು ನಿಜವಾದಂಥ ವಿಷಯ, ನಿಜವಾದಂಥ ಮಾತು. ಯಾಕಂತಂದರೆ ಪರಲೋಕದ ದೇವರು ಯೇಸು ಕ್ರಿಸ್ತನು ಈತನಿಗೆ ಬಿಟ್ಟು ಬೇರೆ ಈ ಪ್ರಪಂಚದಲ್ಲಿ ಅಥವಾ ಬೇರೆ ಮೇಲೋಕದಲ್ಲಾಗಲಿ ಪಾತಾಳದಲ್ಲಾಗಲಿ ಬೇರೆ ಯಾರೂ ಇಲ್ಲ. ಪ್ರಿಯರೇ, ಈ ದಿನಗಳ ಸ್ಥಿತಿಯನ್ನು ನೋಡಬೇಕಾದ್ರೆ ಭಯಂಕರವಂಥ ಸ್ಥಿತಿಗಳು. ಈ ದಿನಗಳಲ್ಲಿ ಮನುಷ್ಯನು ಭಯಪಡುತ್ತಾ ಇದ್ದಾನೆ. ಈ ಕೊರೋನಾ ವೈರಸ್ಸಿಂದಾಗಲಿ ಮತ್ತು ಬೇರೆ ಅದರಿಂದ ಜರುಗುವಂಥ ಬೇರೆ ಬೇರೆ ವಿಷಯಗಳಿಂದ ಮನುಷ್ಯನು ಮುಂದಿನ ಸಮಯಕ್ಕೋಸ್ಕರ ಅವನು ಭಯದಲ್ಲಿ ಜೀವಿಸ್ತಾ ಇದ್ದಾನೆ. ಈ ದಿನ ನಾವು ಬರುವಂಥ ದಿನ ಸುಂದರವಾದಂಥ ರೀತಿಯಲ್ಲಿರ್ಬೋದು ಅನ್ನುವಂಥ ಯೋಚನೆ ಸಹ ಮಾಡಲಿಕ್ಕೆ ನಮಗೆ ಆಗಲ್ಲ. आज हम देखते हैं कि मनुष्य अपने जीवन के अगले पल
सोचने के लिए भी डरता है। मनुष्य के जीवन में आज भय पूर्ण रीति से छाया हुआ है। आज ये वायरस के जरिए मनुष्य अपने भविष्य को नहीं देख पा रहा है। ऐसी स्थिति में परम प्रधान परमेश्वर हमें क्या सिखाता है, क्या बताता है, वो हमसे क्या चाहता है, ये हमें जानना बहुत ज़रूरी है। प्रियो, अगर हम देखें तो ये जो रोग फैल रहा है सारी दुनिया में फैल चुका है और इसके ज़रिए लाखों लोग मर चुके हैं और लाखों लोग पीड़ित हैं। हमारे देश में भी हजारों लोग मर चुके हैं इस रोग के चलते। और केवल इस रोग से ही नहीं, बल्कि इस रोग का दुष्परिणाम जो दूसरे क्षेत्रों में हो रहा है, इस रोग की वजह से लोग अपने स्थान को छोड़कर अपने अपने गांव, अपने लोगों के पास जा रहे हैं। ये यहाँ से निकले हुए लोग भी वे ऐसा भरोसा नहीं कर सकते कि वे अपने घर पहुंच पाएंगे। आज अगर हम देखें तो 2-4 दिन पहले या 2 दिन पहले की न्यूज़ में बहुत सारे लोग यहाँ से निकल तो गए अपने घर जाने, लेकिन रास्ते में उनका एक्सीडेंट हुआ। मौत यहाँ उनके लिए होगी, लेकिन मौत से भागकर दूर गए, अपने घर जा रहे थे, लेकिन मौत ने उनको बीच रास्ते में गले लगाया। काफी सारे लोग मर गए। ये सारा चीज हो रहा है। कुछ लोग एक्सीडेंट से मर गए, कुछ लोग भूखमरी से मर गए, अपने घर तक भी नहीं पहुंचे। प्रियो, ये सब क्यों? ಇವೆಲ್ಲ ವಿಷಯಗಳು ಆಗಬೇಕಾದ್ರೆ ಕಾರಣ ಏನು? ಅಥವಾ ಈ ರೀತಿಯಲ್ಲಿ ದೇವರು ಇದನ್ನು ಆಗಲಿಕ್ಕೆ ಆತನು ಅವಕಾಶ ಎದಕ್ಕೆ ಕೊಡ್ತಾ ಇದ್ದಾನೆ? ಇವೆಲ್ಲ ಯೋಚನೆ ಮಾಡಿದ್ರೆ ಬಹಳ ದುಃಖ ಅನ್ನಿಸ್ತದೆ। हम बहुत ही दुखित होते हैं यदि इन सारा स्थितियों को देखे सुने तो। इस समय हम नए नियम के उस भाग को याद करेंगे जहाँ पर यीशु मसीह लूक रचित सुसमाचार उसका 13वां अध्याय 1 से लेकर 5 वचन के बीच इन बातों को कहता है। वहाँ पर ऐसा हुआ कि कुछ लोग आकर यीशु के पास, या कुछ लोग आकर वहाँ पर इस तरह बातें करते हैं कि गलील में कुछ लोग थे, वे लोगों को पिलातुस ने मारा, ख़त्म किया, या पिलातुस ने उनका रक्त को पिलातुस के भगवान को अर्पण करने वाले उस वेदी पर इनके जो गलील के लोग मरे हुए थे उनका रक्त को उस अर्पण में, या उनके जो भगवान थे उनको अर्पण करने में उसे मिलाया, या उसके भगवान को भेंट चढ़ाया। और यीशु मसीह के पास जब ये वाक्य आती है तो यीशु मसीह उनसे इस तरह कहता है, उन लोगों से, या जो लोग इस बात को कहते हैं उनसे इस तरह कहता है कि क्या वो गलील के लोग जो मर गए वो लोग पापी थे, या वे लोग भयंकर अपराध किए हुए थे कि वे लोग मर गए और आप लोग निष्पाप हो? या वो 18 लोग जिनके ऊपर शिलोह का गुम्मट गिर गया और वे खत्म हो गए, क्या वे लोग जो यरूशलेम में रहते हैं उनसे कई गुना ज्यादा अपराध किए हुए हैं? ऐसा नहीं, बल्कि यीशु मसीह इस तरह कहता है कि पश्चाताप करो, मन फिराओ, पश्चाताप करो, वापस आ जाओ। यदि नहीं आएंगे या नहीं परमेश्वर के पास आप नहीं रहेंगे तो ऐसे ही आप भी नाश हो जाएंगे। ಇದೇ ರೀತಿಯಲ್ಲಿ ನಮ್ಮ ನಾಶನ ಸಹ ದೇವರಿಟ್ಟಿರಬಹುದು।
ಆದರೆ ಈ ದಿನ ನಾವು ಜೀವಿಸ್ತಾ ಇದ್ದೀವಿ ಅಂತಂದರೆ ಇದು ದೇವರ ಕೃಪೆ. यदि हम आज जी रहे हैं तो ये परमेश्वर के अनुग्रह है. परमेश्वर चाहता है कि हमें मौका मिले, हम उसके पास रहे. परमेश्वर नहीं चाहता कि हम नाश हो जाए. परमेश्वर नहीं चाहता कि हम नाश हो जाए. वो अपने लोगों के प्रति रोता है. परमेश्वर के वचनों में अगर हम देखें तो लूक रचित सुसमाचार उसका 19वां अध्याय 41 वचन में परमेश्वर दुखित हुआ, यीशु दुखित हुआ. और जिस तरह वचन में कहा गया कि जो विलाप करते हैं उनके साथ विलाप करो. प्रियो, यीशु मसीह जब इन बातों को सुना कि जो घटना घटी जिसमें काफ़ी लोग मारे गए, तब यीशु मसीह वहाँ पर इस बात को कहता है, परमेश्वर का न्याय के बारे में बात कहता है, या परमेश्वर का जो जजमेंट है, जजमेंट के बारे में कहता है. इस बात को हमें जानना ज़रूरी है. ಈ ಮಾತುಗಳನ್ನು ತಿಳ್ಕೊಳ್ಳುವಂಥದ್ದು ಭಾಳ ಅಗತ್ಯದ. ಏನಂತಂದರೆ ನಾವು our lives belongs to God. हमारा जीवन ये परमेश्वर का है. ನಮ್ಮ ಜೀವಿತ ಇದು ನಮ್ಮದಲ್ಲದೆ ಇದು ದೇವರದಿದೆ. ಆದ್ದರಿಂದ ಈ ದಿನ ನಾವು ಆತನ ಈ ವಾಕ್ಯಗಳನ್ನು ಕೇಳಿಸ್ಕೊಳ್ತಾ ಇದ್ದಿದ್ದಾದರೆ, ಈ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ದಿದ್ದಾದರೆ ನಿಜವಾಗಲೂ ಇದು ನಮಗೆ ಸಿಕ್ಕಿರ್ತಕ್ಕಂಥ ಭಾಗ್ಯ, ಕೊಟ್ಟಿರ್ತಕ್ಕಂಥ ಅವಕಾಶ. ಪ್ರಿಯರೇ, ಎಷ್ಟೋ ಜನರು ನಾವು ಈಗಾಗಲೇ ನೋಡ್ತಾ ಇದ್ದೀವಿ ನಮ್ಮ ಸುತ್ತಮುತ್ತಲು ದಿನ ಪ್ರತಿದಿನ ನೀವು TV ನ್ಯೂಸ್ ಹಚ್ಚಿದ್ಕೊಳ್ಳೆ ಸಾಕು, ಜನರು ಸತ್ತು ಹೋಗುವಂಥ ವಿಷಯ ಕೇಳಿಸ್ಕೊಳ್ತಾ ಇದ್ದೀರಿ. ಪ್ರತಿದಿನ ಎಷ್ಟೋ ಜನರು ಸಾಯ್ತಾ ಇದ್ದಾರೆ. ಪ್ರತಿ ನಿಮಿಷದಲ್ಲಿ ಎಷ್ಟೋ ಜನರು ಗತಿಸಿ ಹೋಗ್ತಾ ಇದ್ದಾರೆ. ಯೋಬನ ಸ್ಥಿತಿ ಅದೇ ರೀತಿಯಲ್ಲಿ ಆಯಿತು. ಯೋಬನ ಮಕ್ಕಳು ಸಂತೋಷದಿಂದ ಅವರು ಹಬ್ಬ ಮಾಡ್ತಾಯಿದ್ರು, ಅಂದರೆ ಒಳ್ಳೆ ಊಟ ಮಾಡ್ತಾಯಿದ್ರು. ಜೊತೆಯಲ್ಲಿ ಕೂತ್ಕೊಂಡು 10 ಮಕ್ಕಳು ಅಕಸ್ಮಾತಾಗಿ ಆ ಮನೆಯ रूफ, घर का छत उनके ऊपर गिरा और सारे के सारे बच्चे मर गए. तब अय्यूब को जब मालूम पड़ता है कि उसके सारे बच्चे मर गए, तो वो अपने कपड़ों को फाड़ता है, वो विलाप करता है, रोता है, बिलखता है. लेकिन परमेश्वर के समक्ष में ये बात वो कहता है. अय्यूब उसका 1 अध्याय उसका 20 और 21 वचन में तो ये कहता है कि प्रभु तूने दिया है और तूने लिया है. और अय्यूब और आगे 12वां अध्याय उसका 10 वचन में इस तरह कहता है कि परमेश्वर तेरे हाथों में हर मनुष्य, हर प्राणी का जीवन है, जीवन का श्वास मनुष्य का तुझ में है. ಆದ್ದರಿಂದ ಇಲ್ಲಿ ನಾವೇನು ನೋಡ್ತೀವಿ ಅಂತಂದರೆ, ದೇವರು ಎಲ್ಲವನ್ನು ತನ್ನ ಅಧಿಕಾರದಲ್ಲಿ ಇಟ್ಟುಕೊಂಡಿದ್ದಾನೆ. ಪ್ರಿಯರೇ, ನಾವು ಸಾಮ್ವೇಲನ ಪುಸ್ತಕದಲ್ಲಿ ನೋಡಬೇಕಾದ್ರೆ ಅಲ್ಲಿ ಸಾಮ್ವೇಲನ ತಾಯಿ ಆಕೆ ಸಹ ಈ ಮಾತನ್ನು ದೇವರ ಪ್ರತ್ಯಕ್ಷದಲ್ಲಿ ಅಥವಾ ದೇವರ ಸನ್ನಿಧಾನದಲ್ಲಿ ಈ ಮಾತುಗಳನ್ನು, ಈ ವಚನಗಳನ್ನು ನುಡಿತಾ ಇದ್ದಾಳೆ. ಆಕೆ ಏನು ಹೇಳ್ತಾ ಇದ್ದಾಳೆ ಅಂತಂದರೆ, ಸ್ವಾಮಿ ನೀನು ಮರಣವನ್ನು ನೀನೇ ಕೊಡುತ್ತೆ, ಮರಣದಿಂದ ಜೀವನವನ್ನು ನೀನೇ ಕೊಡುವಂಥ ದೇವರಾಗಿದ್ದಿ, ನೀನು ಪಾತಾಳಕ್ಕೆ ಕಳಿಸುವಂಥವನಾಗಿದ್ದಿ, ನೀನೇ ಎತ್ತುವಂಥವನಾಗಿದ್ದಿ. ಸ್ವಾಮಿ ಇಲ್ಲಿ ಹಳೆ ಒಡಂಬಡಿಕೆ ಭಾಗದಲ್ಲಿ ನಾವು ಓದಿದ್ವಿ, ಧರ್ಮೋಪದೇಶ ಕಾಂಡ, ವ್ಯವಸ್ಥಾ ವಿವರಣ, ಅದರ 32ನೇ ಅಧ್ಯಾಯ 39ನೇ ವಚನದಲ್ಲಿ 32-39, Deuteronomy 32-39, it says, See now that even I am He, and there is no God beside me. I kill and I make alive, I wound and I heal.
and there is none that can deliver out of my hand. There is none that can deliver out of my hand. परमेश्वर यहाँ पर बहुत ही स्पष्टता से कहता है कि मेरे हाथों से छुड़ाने वाला कोई नहीं है। मैं ही जीवन लेता भी हूं, देता भी हूं। मैं ही घायल करता भी हूं, चंगाई भी देता हूं। मैं ही सब कुछ हूं, मेरे अलावा कोई नहीं है। प्रियो, आज अगर इस वातावरण में ये वायरस का फैलाव हुआ है तो ये परमेश्वर की तरफ से कुछ संदेश हम मानव जाति के लिए है, हम सभी के लिए है। ಆ ಸಂದೇಶ ಏನಂತಂದರೆ, ಸಿಕ್ಕಿರ್ತಕ್ಕಂಥ ಈ ಜೀವನೆ ಇದು ದೇವರ ಕಡೆಯಿಂದ ಸಿಕ್ಕಿರುವಂಥ ಬಹುಮಾನ. ನಮಗೆ ಕೊಟ್ಟಿರ್ತಕ್ಕಂಥ ಜೀವನೆ ಇದು ದೇವರ ಕಡೆಯಿಂದ ಸಿಕ್ಕಿರುವಂಥ ಒಂದು ಒಳ್ಳೆ ಗಿಫ್ಟ್. ವಿ ಹ್ಯಾವ್ ರಿಸೀವ್ಡ್ ದಿ ಗಿಫ್ಟ್ ಆಫ್ ಲೈಫ್, and we have to, when we have received the gift of life, we have to keep this gift in a way pleasing unto God. ನಾವು ಈ ರೀತಿಯಲ್ಲಿ ಯೋಚನೆ ಮಾಡಲಾರದೆ ಅದೇನೆಂದರೆ, ಇವತ್ತು ತಿನ್ನೋಣ, ಕೂಡೋಣ, ಇವತ್ತು ಏನು ಬೇಕಾದರೂ ಮಾಡೋಣ, ನಾಳೆ ದಿನ ಏನು ತರ್ತದ ಅಥವಾ ನಾಳೆ ದಿನ ಏನಿದೆ ಅದರ ವಿಷಯದಲ್ಲಿ ಚಿಂತೆ ಯಾಕೆ ಅಂತಂದು ಯೋಚನೆ ಮಾಡಿ ಜೀವಿಸೋದು ಸರಿಯಲ್ಲ. ಅದಲ್ಲದೆ ಕೆಲವರು ಏನು ಮಾಡ್ತಾರಂತಂದರೆ, ಇವತ್ತು ನಾಳೆ ನಾವು ಒಳ್ಳೆ ರೀತಿಯಲ್ಲಿ ಜೀವಿಸಬೇಕನ್ನುವಂಥ ಉದ್ದೇಶದಿಂದ ಬಹಳ ಪ್ರಯಾಸಗಳನ್ನು ಪಟ್ಟು ಅವರು ಕೂಡಿಸ್ತಾರೆ, ಜಮಾ ಮಾಡ್ಕೊಳ್ತಾರೆ. ಅಲ್ಲಿ ಸ್ವಾಮಿ ಹೇಳ್ತಾನೆ, ಅದು ಸರಿಯಲ್ಲ. दो विषय जो परमेश्वर कहता है कि सही नहीं है. पहला, वो ये कहता है कि लोग ऐसा ना सोचें कि आज खाए पिए और ऐश करें, कल कोई नहीं जानता. ये सोचना गलत है. और ये भी सोचना गलत है कि आज मैं जमा करूं, आज मैं बचत करूं, ताकि कल का दिन या कल का समय या आने वाले समय वो मेरे लिए अच्छा हो, लाभदायक हो और मैं सुकून से रह पाऊं. ಈ ವಿಷಯಗಳಲ್ಲಿ ಮನುಷ್ಯನ ಏನು ಮಾಡ್ತಾನಂತಂದರೆ, ಈ ಎರಡು ಚಿಂತೆಗಳಲ್ಲಿ ಅವನು ತನ್ನ ಒಳ್ಳೆ ಜೀವಿತವನ್ನು ಕಳ್ಕೊಳ್ತಾನೆ ಅಥವಾ ಒಳ್ಳೆ ಬಹುಮಾನವನ್ನು ಕಳ್ಕೊಳ್ಳೋಕ್ಕೆ ಅವನು ಸಿದ್ಧನಾಗ್ತಾನೆ. Man loses the precious gift which is given by God by acting in these two manner. ये दो तरीके से मनुष्य अपना कार्य प्रयत्न करने से वो अपना जीवन का जो दान परमेश्वर ने दिया है वो खोता है. देखिए, एक सुंदर बात परमेश्वर ने अपने वचनों के जरिए भी कहा है. लोक रचित सुसमाचार उसका 12वां अध्याय 16 से 21 वचन तक. वहाँ पर एक व्यक्ति इस तरह कहता है कि मैं अपने भंडारों को बड़ा करूँगा और जमा करूँगा ताकि मैं कल सुकून से खा सकूँ, रह सकूँ. लेकिन परमेश्वर पूछता है, कहता है कि आज है मूर्ख, यदि आज तेरा आत्मा, तेरा प्राण तुझसे ले लिया जाए तो क्या लाभ होगा. जो जमा करते हैं, जो बचत करते हैं, वो धनी नहीं है, बल्कि वो धनी है जो परमेश्वर में या परमेश्वर का अनुग्रह दिन प्रतिदिन अपने ऊपर पाते हैं, परमेश्वर की आशीषों को जमा करते हैं, वे धन्य हैं. इसीलिए प्रियो, अपने जीवनों को ऐसे ही नाश न करे या व्यर्थ में गवाए ना. अगर आज आप देखें कि आपके जीवन में आपने क्या पाया, क्या खोया. आपके जीवन को आपके जब से आप मान लीजिए आपको
बुद्धि आपकी आई है, आप जब से हर विषय सोचने लगे हैं, तब से आपका जीवन को आप सोचिए, आप दुनिया के हर विषय में उलझ गए हैं। ಕೆಲವು ಸಾರಿ ನಾವು ನಮ್ಮ ಸ್ಥಿತಿಗತಿಗಳಲ್ಲಿ ಕಳೆದೋಗ್ತೀವಿ. ಈ ದಿನ ಈ ವಿಷಯಗಳನ್ನು ಮಾಡಬೇಕು, ಅದು ವಿಷಯಗಳನ್ನು ಮಾಡಬೇಕು, ಇಲ್ಲಿ ಹೋಗಬೇಕು, ಅಲ್ಲಿ ಹೋಗಬೇಕು, ಎಲ್ಲೇನೋ ಪ್ಲಾನ್ಸ್ಗಳನ್ನು ಮಾಡ್ಕೊಂಡು ಇಟ್ಕೊಳ್ತೀವಿ. ಅದ್ರ ತಕ್ಕ ಮಾಡ್ತೀವಿ, ಕೆಲಸಗಳನ್ನು ಮಾಡ್ತೀವಿ. ನಮ್ಮ ಜೀವಿತ ಎಲ್ಲ ನಾವು ದುಡಿತಾ ಇರ್ತೀವಿ. ನಮ್ಮ ಜೀವಿತವನ್ನು ದುಡಿದು ರಿಟೈರ್ಮೆಂಟ್ ಆದಮೇಲೆ ನಾವು ಯೋಚನೆ ಮಾಡ್ತೀವಿ. ಕೆಲವರು ಯೋಚನೆ ಮಾಡ್ತಾರೆ, ಕೆಲವರು ಅದು ಸಹ ಯೋಚನೆ ಮಾಡಲ್ಲ. ಕೆಲವರು ಏನು ಯೋಚನೆ ಮಾಡ್ತಾರೆ ಅಂತಂದರೆ, ಈಗ ನಾನು ಆಯಿತು, ನನ್ನ ಕೆಲಸ ಎಲ್ಲ ಮುಗೀತು, ನಾನು ದೇವರ ಕಡೆ ತಿರುಗುತ್ತೀನಿ. ಕೆಲವರು ಏನು ಯೋಚನೆ ಮಾಡ್ತಾರೆ ಅಂತಂದರೆ, ಈಗ ರಿಟೈರ್ಮೆಂಟ್ ಲೈಫ್, ಇಷ್ಟೆಲ್ಲ ವರ್ಷ ನಾನು ದುಡಿದೆ, ನಾನು ಕೆಲಸ ಮಾಡಿದೆ, ಈಗ ನಾನು ಆರಾಮಾಗಿ ಸುಖವಾಗಿ ಇರಬೇಕು, ನಾನು ಗಳಿಸಿದ ನಾನು ತಿನ್ನಬೇಕು. ಈ ಎರಡು ಯೋಚನೆಗಳು ಇಟ್ಟುಕೊಂಡು ಕೆಲವರು ಜೀವಿಸಲಿಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ದೇವರಿಗೆ ಅದು ಬೇಡ, ದೇವರಿಗೆ ಅದು ಇಷ್ಟ ಇಲ್ಲ. ದೇವರೇನು ಬಯಸ್ತಾನಂತಂದರೆ, ಮೊದಲನೇದಾಗಿ परमेश्वर ये चाहता है पहला कि जब तुझ में बल है, जब तू अपने जीवन को जी रहा है, तब परमेश्वर को प्राथमिकता दे. ದೇವರಿಗೆ ಮೊದಲನೇ ಸ್ಥಾನವನ್ನು ಕೊಟ್ಟು ಆತನ ಕಾರ್ಯಗಳನ್ನು ಮಾಡುವಂತನಾಗಿರಬೇಕು. ಆತನ ವಚನಗಳಲ್ಲಿ ನಿನ್ನ ಜೀವನವನ್ನು ಇಟ್ಟುಕೊಂಡು ಜೀವಿಸುವಂತನಾಗಿರಬೇಕು. ಆತನ ವಾಕ್ಯಗಳಲ್ಲಿ ನೀನು ನಲೀನನಾಗಿರಬೇಕು. ದೇವರಿಗೆ ಮುಪ್ಪಿನ ಪ್ರಾಯದಲ್ಲಿ ದೇವರ ಹತ್ರ ಬರ್ತೇನೆ ಅನ್ನುವಂಥ ಮಾತನ್ನು ಹೇಳಿ ಆತನ ಹತ್ರ ಹೋದರೆ ಆತನಿಗೆ ಭವಿಷ್ಯ ಇಷ್ಟ ಆಗಲ್ಲ. ಆತನಿಗೆ ಏನು ಬೇಕಂತಂದರೆ, ನೀನು ಆ್ಯಕ್ಟಿವ್ ಇರುವಾಗಲೇ ಆತನ ಹತ್ರ ಬಂದುಬಿಡು. ಆತನು ಬಯಸೋದೇನಂತಂದರೆ, ಮುಪ್ಪಿನ ನಿನ್ನ ರಿಟೈರ್ಮೆಂಟ್ ಆದಮೇಲೆ ಅಥವಾ ನಿನ್ನ ಕೆಲಸ ಎಲ್ಲ ಮುಗಿಸ್ಕೊಂಡ ಮೇಲೆ ನೀನು ಎರಡನೇ ವಿಷಯ, ನೀನು ಸುಖವಾಗಿ ಇರಬೇಕಾಗಿ ಯೋಚನೆ ಮಾಡಿದರೆ ಅದು ಸಹ ದೇವರಿಗೆ ಇಷ್ಟ ಇಲ್ಲ. ಯಾಕಂತಂದರೆ ದೇವರಿಗೆ ಏನು ಬೇಕು, ನೀನು ಯಾವುದೇ ಸಮಯದಲ್ಲಿ ಯಾವುದೇ ಕಾಲದಲ್ಲಿ ದೇವರಿಗೆ ಮೊದಲನೇ ಸ್ಥಾನವನ್ನು ಕೊಡುತ್ತಾ ಈ ಲೋಕದ ಚಿಂತೆಯನ್ನು ಬಿಟ್ಟು ಆತನ ಮೇಲೆ ಆತುಕೊಂಡು ಇರಬೇಕಾಗಿ ಆತನು ಬಯಸುವಂತನಾಗಿದ್ದಾನೆ. ಆದ್ದರಿಂದ ಆ ದೇವರಿಗೆ ಪೌಲನು ಈ ರೀತಿ ಹೇಳ್ತಾನೆ, ಪೌಲನು ಆ ದೇವರ ವಿಷಯದಲ್ಲಿ ಈ ರೀತಿ ಹೇಳ್ತಾನೆ, ನಾನು ಜೀವಿಸುವುದು ಕ್ರಿಸ್ತನಿಗಾಗಿ, ಸತ್ರೆ ಏನು ಲಾಭ. For me to live is Christ and to die is gain. ಆತನಿಗೋಸ್ಕರ ಜೀವಿಸುವುದು, ಆತನಿಗೋಸ್ಕರ ಸಾಯುವುದು ಅಂತಂದರೆ ಆತನಿಗೋಸ್ಕರ ಎಲ್ಲ ಕಾಲದಲ್ಲಿ ಆತನಿಗೋಸ್ಕರ ಇರಬೇಕಾಗಿ ಪೌಲನು ಹೇಳುವಂತನಾಗಿದ್ದಾನೆ. ಅದೇ ರೀತಿಯಲ್ಲಿ ಪ್ರಿಯರೇ, ನಾವು ನಮ್ಮ ಜೀವಿತವನ್ನು ಆ ದೇವರಿಗೆ ಮೀಸಲಾಗುವಂಥ ರೀತಿಯಲ್ಲಿ, ಮೆಚ್ಚುಗೆ ಆಗುವಂಥ ರೀತಿಯಲ್ಲಿ ನಮ್ಮ ಜೀವಿತವನ್ನು ಇಟ್ಟುಕೊಳ್ಳುವಂಥ ಜನರಾಗಿರಬೇಕು. ಹಾಗಾದರೆ ಈ ದೇವರು ಏನು ಮಾಡ್ತಾನಂತಂದರೆ, ನಮಗೆ ಆಶ್ವದಲ್ಲಿ ಆತನ ನಡೆಸಲಿಕ್ಕೆ ಇರ್ತಾನೆ. ಆತನ ಕೃಪೆ ದಿನ ಪ್ರತಿದಿನ ನಮ್ಗೆ ಬೇಕು. ಆತನ ಕೃಪೆ ಇರಲಾರ್ದೆ ಹೋದರೆ ನಾವು ಜೀವಿಸಲ್ಲ, ಅಥವಾ ನಮ್ಗೆ ಜೀವಿಸ್ಲಿಕ್ಕೆ ಆಗಲ್ಲ. ಈ ದಿನ ನಾನು ಜೀವಿಸುತ್ತಾ ಆತನ ವಾಕ್ಯಗಳನ್ನು ಸಾರ್ತಾ ಇದ್ದಿದ್ದಾದರೆ ಇದು ಆತನ ಕೃಪೆ. ಈ ದಿನ ನೀವು ಈ ವಾಕ್ಯವನ್ನು ಕೇಳಿಸ್ಕೊಳ್ತಾ ಇದ್ದಿದ್ದಾದರೆ ಇದು ಆತನ ಕೃಪೆ. ಇದು ನಾವು ದುಡಿದಿರ್ತಕ್ಕಂಥ, ನಮ್ಮ ಕಡೆಯಿಂದ ಪ್ರಯಾಸ ಪಟ್ಟಿರ್ತಕ್ಕಂಥ ಬಹುಮಾನ ಅಥವಾ ಸಿಕ್ಕಿರ್ತಕ್ಕಂಥ ಅವಕಾಶ ಅಲ್ಲ. ಇದು ಆತನ ಕೃಪೆ ಮಾತ್ರನೇ, ಆತನ ಕೃಪೆ ಮಾತ್ರನೇ. ಆದ್ದರಿಂದ ಪ್ರಿಯರೇ, ಇಂಥ ಒಂದು ಭಯಂಕರ ಸ್ಥಿತಿಯಲ್ಲಿ ದೇವರು ನಮಗೆ ಹೇಳುವಂಥ ವಿಷಯ ಏನಂತ, परमेश्वर में यही कहता है, ये सारा चीज़ जो हो रही है, आज हम डर के माहौल में जिस तरह जी रहे हैं, इन विषयों में परमेश्वर कहता है कि सभी चीज़ मेरे अधिकार में है. मैं चाहता हूँ कि मानव जाति अपने आप को नाश न करे. सारी दुनिया जीतकर
अगर अपने आत्मा को नाश करें तो क्या लाभ है? ಈ ಪ್ರಶ್ನೆ ದೇವರು ಮಾಡ್ತಾ ಇದ್ದಾನೆ. ಆದುದರಿಂದ ಪ್ರಿಯರೇ, ದೇವರ ಜನರೇ, ದೇವರ ವಾಕ್ಯಗಳಲ್ಲಿ ಬರೆದಿರ್ತಕ್ಕಂಥ ಮಾತುಗಳನ್ನು ತಿಳ್ಕೊಂಡು ಆ ನಿಜವಾದಂಥ ದೇವರಿಗೆ, ಆತನಿಗೆ ಸಲ್ಲಿಸುವಂಥ ಘನತೆಯನ್ನು ಸಲ್ಲಿಸುತ್ತಾ, ಆತನಿಗೆ ಕೊಡುವಂಥ ಸನ್ಮಾನ, ಮಾನ, ಮಹಿಮೆಯನ್ನು ಕೊಡುತ್ತಾ ನಾವಿದ್ದಿದ್ದಾದರೆ ಖಂಡಿತ ಈ ದೇವರ ಆಶೀರ್ವಾದ ನಮ್ಮ ಜೀವಿತದಲ್ಲಿ ಇರುತ್ತದೆ. ನಮಗೆ ಕೊಟ್ಟಿರ್ತಕ್ಕಂಥ ಅಮೂಲ್ಯವಾದಂಥ ಜೀವನೆ ಒಂದೇ ಒಂದು ಸಾರಿ ಮತ್ತೆ ಸಿಗಲ್ಲ. ಈ ಜೀವನೆ ಮುಗಿಯುವ ತನಕ ಯಾವಾಗ ಮುಗಿತದ ಅದು ನಾವು ಹೇಳಲಿಕ್ಕಾಗಲ್ಲ. ಆದರೆ ಮುಗಿಯುವ ತನಕ ಆ ದೇವರಿಗೆ ಕೃತಜ್ಞತೆಯುಳ್ಳವರಾಗಿದ್ದು ಆತನ ಚಿತ್ತದನುಸಾರವಾಗಿ ನಡೆದರೆ ಮಾತ್ರನೇ ನಾವು ಆತನ ಉದ್ದೇಶಗಳನ್ನು ಪೂರ್ತಿಗೊಳಿಸುತ್ತಾ, ನಾವು ಆತನ ಕಾರ್ಯಗಳಲ್ಲಿ ನಮ್ಮ ಜೀವಿತವನ್ನು, ಆತನ ಕಾರ್ಯಕ್ಕಾಗಿ ನಮ್ಮ ಜೀವಿತವನ್ನು ಅರ್ಪಿಸುವ ಜನರಾಗಿದ್ದು, ಆತನ ರಾಜ್ಯವನ್ನು ನಾವು ಇಲ್ಲೇ ತರುವಂಥ ಜನರಾಗಿರ್ತೇವೆ. ಆದ್ದರಿಂದ ಪ್ರಿಯರೇ, ಈ ದೇವರು ನಮಗೆ ಇಂಥ ಒಂದು ಸ್ಥಿತಿಗತಿಗಳಲ್ಲಿ, ಇಂಥ ಒಂದು ಭಯಂಕರವಂಥ ಸಮಯದಲ್ಲಿ ನಿಮಗೆ ಜೀವಿಸಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾದರೆ ಆ ಅವಕಾಶವನ್ನು ಕಳ್ಕೊಳ್ಳಾರ್ದೆ ಆ ದೇವರ ಹತ್ರದಲ್ಲಿ ನೀವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಂಟುಕೊಂಡಿದ್ದು ಆತನಿಗೆ ಮಹಿಮೆ ಸಲ್ಲಿಸುವಂಥವರಾಗಿರಬೇಕು. ಪ್ರಿಯರೇ, ಲೋಕದ ಜನರಿಗೆ ನೋಡ್ರಿ, ಮರಣದಿಂದ ತಪ್ಪಿಸ್ಕೊಳ್ಬೇಕಾಗಿ ಅವರು ಹೋದರು, ಇಲ್ಲಿಂದ ಬಿಟ್ಟು ಹೋದರು, ಅವರ ಮನೆಗೆ ಮುಟ್ಟಲಿಲ್ಲ. ಕೆಲವರು ಹಾದಿಯಲ್ಲಿ ಆಕ್ಸಿಡೆಂಟಿಂದ ಸತ್ತೋದ್ರು, ರೋಡ್ ಆಕ್ಸಿಡೆಂಟು, ಟ್ರೈನ್ ಆಕ್ಸಿಡೆಂಟು. ಕೆಲವರು ಉಪವಾಸದಿಂದ ಸತ್ತು ಹೋದರು. ಆದರೆ ನಿಮ್ಮ ದೇವರು, ನನ್ನ ದೇವರು ನಮ್ಮ ಮೇಲೆ ಬಹಳವಾಗಿ ಕೃಪೆಯನ್ನು ಇಟ್ಟಿರುವುದರಿಂದ ನಮ್ಮನ್ನು ಕಾಪಾಡ್ತಾ ಇದ್ದಾನೆ. ಆ ಕಾಪಾಡುವಂಥ ಸ್ವಾಮಿಗೆ ಕೃತಜ್ಞತಾ ಸ್ತೋತ್ರಗಳನ್ನು ಸಲ್ಲಿಸುವಂಥದ್ದು ಅಗತ್ಯ. ಪ್ರಾರ್ಥನೆ ಮಾಡೋಣ. ದೇವಾದಿ ದೇವ, ಕರ್ತಾದಿ ಕರ್ತ, ನಿನಗೆ ಸ್ತೋತ್ರವಾಗಲಿ. ನಿನ್ನ ಪರಿಶುದ್ಧವಾದ ಸನ್ನಿಧಾನದಲ್ಲಿ ಸ್ವಾಮಿ, ನಾವು ನಮ್ಮ ತಲೆಗಳನ್ನು ಬಾಗಿಸಿ ನಿನ್ನ ವಾಕ್ಯದ ಆಧಾರದಿಂದ ಕೆಲವು ಮಾತುಗಳನ್ನು ತಿಳ್ಕೊಂಡಿದ್ದೇವೆ. ಅದೇನಂತಂದರೆ, ನೀನೇ ಸರ್ವಸ್ವವು, ನೀನೇ ಎಲ್ಲ ಕಾಲದಲ್ಲಿರುವಾತನು, ನೀನೇ ಕೊಡುವಾತನು, ನೀನೇ ತೆಗೆದುಕೊಳ್ಳುವಾತನು, ನೀನೇ ಹುಟ್ಟಿಸುವಾತನು, ನೀನೇ ಕೊಲ್ಲುವಾತನು, ನೀನೇ ಗಾಯವನ್ನು ಕೊಡುವಾತನು, ಗುಣವನ್ನು ಪಡಿಸುವಾತನು. ನಿನ್ನ ಹೊರತು ಯಾರಿಲ್ಲ ಸ್ವಾಮಿ. ಆದುದರಿಂದ ನಿನ್ನಲ್ಲಿ ನಾವು ಅಂಟುಕೊಂಡು ಇರಲಿಕ್ಕೆ ನೀನೇ ಸಹಾಯವನ್ನು ನೀಡು. ಸ್ತೋತ್ರಗಳನ್ನು ಹೇಳುತ್ತಾ ನಮ್ಮೆಲ್ಲರಿಗೂ ಪರಿಶುದ್ಧವಾದ ದೇವರ ಹಸ್ತದಲ್ಲಿ ಒಪ್ಪಿಸಿಕೊಡ್ತೇವೆ. ಪ್ರಾರ್ಥನೆ ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ, ಆಮೇನ್. ಪ್ರಕಟಣೆಗಳು ಈ ರೀತಿಯಲ್ಲಿದೆ. ಮುಂದಿನ ವಾರ ಸಹ ನಾವು ಆನ್ಲೈನಲ್ಲಿ ಆರಾಧನೆಯನ್ನು ಮಾಡೋಣ. ಮತ್ತು ಈ ಆರಾಧನೆ ಕೊನೆಗೆ ಕಾಣಿಕೆ, ನಿಮ್ಮ ಮನೆಗಳಲ್ಲಿ ಇರ್ತಕ್ಕಂಥ ಪ್ಲಾಸ್ಟಿಕ್ ಬಾಕ್ಸಲ್ಲಿ ನೀವು ನಿಮ್ಮ ಕಾಣಿಕೆಗಳನ್ನು ಸೇರಿಸಬೇಕಾಗಿ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೇನೆ. ಈಗಾಗಲೇ ಈ ಲಾಕ್ಡೌನ್ ಇರುವುದರಿಂದ ನಾವು ದೇವರಿಗೆ ಸಲ್ಲಿಸುವಂಥ ಕಾಣಿಕೆ ಸಲ್ಲಿಸಲಿಕ್ಕೆ ನಮ್ಮೆಲ್ಲರಿಗೆ ಆಗ್ತಾಯಿಲ್ಲ. ಆದರೆ ಪ್ರಿಯರೇ, ನಿಮಗೆ ಹೇಳುವಂಥ ಮಾತು ಅಥವಾ ಸಂಗತಿ, ದೇವರಿಗೆ ಕಾಣಿಕೆ ಕೊಡುವಂಥದ್ದು ಭಾಳ ಅಗತ್ಯ. ಕಾಣಿಕೆ ನೀವು ಯೋಚನೆ ಮಾಡ್ತಿರ್ಬೋದು, ಇಂಥ ಒಂದು ಸ್ಥಿತಿಯಲ್ಲಿ ಅಯ್ಯ ಕಾಣಿಕೆ ವಿಷಯದಲ್ಲಿ ಮಾತಾಡ್ತಾ ಇದ್ದಾನಲ್ಲ. ಆದರೆ ನಿಮಗೆ ನಿಜವಾಗಲೇ ಹೇಳ್ತೇನೆ, ಕಾಣಿಕೆ ಅದು ದೇವರಿಗೆ ಕೃತಜ್ಞತಾ ಸಲ್ಲಿಸುವಂಥ ಒಂದು ಟೈಪ್, ಒಂದು ತರೀಕ. ಆದ್ದರಿಂದ ನೀವು ನಿಮ್ಮ ಕಾಣಿಕೆಗಳನ್ನು ಆರಾಧನೆ ಆದ ಕೂಡಲೇ ಇಮಿಡಿಯೇಟಾಗಿ ಆ ಬಾಕ್ಸಲ್ಲಿ ಹಾಕಿ ಅಥವಾ ಕೆಲವು ದಿನಗಳಾದ ಮೇಲೆ ಅಥವಾ ಇನ್ನು ಕೆಲವು ದಿನಗಳಲ್ಲಿ ನಾವು ಭವಿಷ್ಯ ಸೇರ್ಬೋದು ಆರಾಧನೆ ಮಾಡಲಿಕ್ಕೆ. ಆಗ ನೀವು ಅದು ಕಾಣಿಕೆ ಡಬ್ಬಿಗಳನ್ನು ದೇವರ ಸನ್ನಿಧಾನದಲ್ಲಿ ನೀವು ಅರ್ಪಿಸಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಅದಲ್ಲದೆ ಬಹುಶಃ ಕೆಲವು ದಿನಗಳಲ್ಲಿ ನಾವು ಆನ್ಲೈನ್ ಪೇಮೆಂಟ್ ಮಾಡಲಿಕ್ಕೆ ಸಹ, ಆನ್ಲೈನ್ನಲ್ಲಿ ನೀವು ಹಣ ಅಕೌಂಟಿಗೆ ಡೈರೆಕ್ಟ್ ಕಳಿಸಬೇಕಾಗಿ, ಆ ರೀತಿಯಲ್ಲಿ ಸಹ ವ್ಯವಸ್ಥೆ ಮಾಡಲಿಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ.
ಅದು ಸಾಧ್ಯ ಆಯ್ತಂತಂದರೆ ಖಂಡಿತ ನಿಮಗೆ ನಾವು ಅಕೌಂಟ್ ನಂಬರ್ ಮತ್ತು ಬೇರೆ ಬೇರೆ ಏನಾದರೂ ಬೇಕಿದ್ದಾದರೆ ಅವೆಲ್ಲ ಡೀಟೇಲ್ಸ್ಗಳನ್ನು ನಿಮಗೆ ನಾವು ಕಳಿಸಿಕೊಡ್ತೇವೆ. ದೇವರು ನಿಮ್ಮೆಲ್ಲರಿಗೆ ಆಶ್ವಸಿಸಲಿ. ಈ ಸಮಯದಲ್ಲಿ ನಾವು ಈ ವಾರದಲ್ಲಿ ತಮ್ಮ ಜನ್ಮದಿನ ಆಚರಿಸುವಂಥ ಜನರ ಹೆಸರನ್ನು ಓದ್ತೇನೆ. ಇವ್ರಿಗಾಗಿ ಬರ್ತ್ಡೇ ಸಾಂಗನ್ನು ಹಾಡೋಣ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಇರುವಂಥ ಜನರಿಗೋಸ್ಕರ ಸಹ ನಾವು ದೇವರ ಆಶೀರ್ವಾದವನ್ನು ಅವರ ಮೇಲೆ ಕೇಳೋಣ. ಮೊದಲು ಬರ್ತ್ಡೇಸ್ ಈ ವಾರದಲ್ಲಿರುವಂಥ ಜನರು: 17ನೇ ತಾರೀಕು ಈ ದಿನ ಲೂಸಿ ಅಬ್ರಾಮ್ ಆಸಾಪುರೆ, ಮಾರ್ಟಿನ್ ಪ್ರಭಾನಂದ್ ಹಿರೇಕೆರೂರ್, ಕೆವಿನ್ ಪ್ರಕಾಶ್ ಸುದ್ಗೆ. 20ನೇ ತಾರೀಕು ಮೇರಿ ಪ್ರಭಾನಂದ್ ಹಿರೇಕೆರೂರ್, ಸ್ಟೀವನ್ ಅಲೆಕ್ಸ್ ನೇಗಲ್. 21ನೇ ತಾರೀಕು ಶಾರದಾ ಜಾರ್ಜ್ ಗಿಲ್ಬರ್ಟ್ ಹಿರೇಕೆರೂರ್. 22ನೇ ತಾರೀಕು ಮಾರ್ಗ್ರೆಟ್ ಸೂರಜ್ ಡಿಕಾವ್. 23ನೇ ತಾರೀಕು ಅರುಣ್ ಗಾಡ್ವಿನ್ ಹಿರೇಕೆರೂರ್, ರೋಶ್ನಿ ಸಚಿನ್ ಕಟ್ಟಿಮನಿ. 23ನೇ ತಾರೀಕು ಏರನ್ ಗಾಡ್ವಿನ್ ಹಿರೇಕೆರೂರ್, ರೋಶ್ನಿ ಸಚಿನ್ ಕಟ್ಟಿಮನಿ. ಇವರು ತಮ್ಮ ಜನ್ಮದಿನವನ್ನು ಈ ವಾರದಲ್ಲಿ ಆಚರಿಸ್ತಿದ್ದಾರೆ. ಅದಲ್ಲದೆ ವೆಡ್ಡಿಂಗ್ ಆ್ಯನಿವರ್ಸರೀಸ್ ಆಚರಿಸುವಂಥ ಜನರು: ಈ ದಿನ ಮಿಸಸ್ ಆ್ಯಂಡ್ ಮಿಸ್ಟರ್ ವಿಲಾಸ್ ಕಬಾಡಿಗಿ, ಮಿಸಸ್ ಆ್ಯಂಡ್ ಮಿಸ್ಟರ್ ಅಲೆಕ್ಸ್ ಜಾನ್ ನೇಗಲ್, ಮಿಸಸ್ ಆ್ಯಂಡ್ ಮಿಸ್ಟರ್ ಫ್ರ್ಯಾಂಕ್ಲಿನ್ ಸುಪುತ್ರ ಹಿರೇಕೆರೂರ್. 20ನೇ ತಾರೀಕು ಮಿಸಸ್ ಆ್ಯಂಡ್ ಮಿಸ್ಟರ್ ಜಾರ್ಜ್ ರಾಜನ್ ಉನಿತನ್, ಮಿಸಸ್ ಆ್ಯಂಡ್ ಮಿಸ್ಟರ್ ರವಿ ರಾಜನ್ ಉನಿತನ್, ಮಿಸಸ್ ಆ್ಯಂಡ್ ಮಿಸ್ಟರ್ ಜೇಮ್ಸ್ ಮೋಸಸ್ ಹಿರೇಕೆರೂರ್. 21ನೇ ತಾರೀಕು ಮಿಸಸ್ ಆ್ಯಂಡ್ ಮಿಸ್ಟರ್ ಪ್ರಕಾಶ್ ನತಾನೆಲ್ ಅಲ್ಜಂಡ್, ಮಿಸಸ್ ಆ್ಯಂಡ್ ಮಿಸ್ಟರ್ ಇಮ್ಯಾನ್ಯುಯಲ್ ಎಸ್ ಕಂದುಕೂರ್, ಮಿಸಸ್ ಆ್ಯಂಡ್ ಮಿಸ್ಟರ್ ಜಾರ್ಜ್ ಗಿಲ್ಬರ್ಟ್ ಹಿರೇಕೆರೂರ್, ಮಿಸಸ್ ಆ್ಯಂಡ್ ಮಿಸ್ಟರ್ ಜೋಸಫ್ ಜಾನ್ ವಿಕ್ಟರ್. 22ನೇ ತಾರೀಕು ಮಿಸಸ್ ಆ್ಯಂಡ್ ಮಿಸ್ಟರ್ ಡೆನಿಸ್ ಡೆರಿಕ್ ಸೋನ್ಸ್, ಮಿಸಸ್ ಆ್ಯಂಡ್ ಮಿಸ್ಟರ್ ಪ್ರಕಾಶ್ ಯೇಸುದಾಸ್ ಸುದ್ಗೆ. 23ನೇ ತಾರೀಕು ಮಿಸಸ್ ಆ್ಯಂಡ್ ಮಿಸ್ಟರ್ ಯೇಸುದಾಸ್ ದೇವಿದಾಸ್ ಸುದ್ಕೆ, ಮಿಸಸ್ ಆ್ಯಂಡ್ ಮಿಸ್ಟರ್ ರಾಜು ಡ್ಯಾನಿಯಲ್ ಮಾಳೆ, ಮಿಸಸ್ ಆ್ಯಂಡ್ ಮಿಸ್ಟರ್ ಎನ್ ಪ್ರಕಾಶ್. ಈ ಪ್ರಿಯವಾದವರು ತಮ್ಮ ವೆಡ್ಡಿಂಗ್ ಆ್ಯನಿವರ್ಸರೀಸನ್ನು ಆಚರಿಸ್ತಾ ಇದ್ದಾರೆ. ನಾವು ಇವರೆಲ್ಲರಿಗೋಸ್ಕರ ಬರ್ತ್ಡೇ ಸಾಂಗನ್ನು ಹಾಡಿ ಆಮೇಲೆ ಇವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆಯಲ್ಲಿ ನಾವು ಈ ಜನರಿಗೆ ಸಹ ನೆನೆಸ್ಕೊಳ್ಳೋಣ. ರಿಚರ್ಡ್ಗೋಸ್ಕರ ಪ್ರಾರ್ಥನೆ ಮಾಡೋಣ, ಸುತಾರ ಆಂಟಿ ಅವರ ಮಗ ಲಾರೆನ್ಸ್ಗೋಸ್ಕರ ಪ್ರಾರ್ಥನೆ ಮಾಡೋಣ, ವಾಸಂತಿ ಲೋಬೋ ಆಂಟಿಗೋಸ್ಕರ ಪ್ರಾರ್ಥನೆ ಮಾಡೋಣ, ಮೇರಿ ಆರ್ಥರಿ ಆಂಟಿಗೋಸ್ಕರ ಪ್ರಾರ್ಥನೆ ಮಾಡೋಣ, ಮತ್ತು ಜಾನ್ ಇಮ್ಯಾನ್ಯುಯಲ್ ಈ ಸಹೋದರನಿಗೋಸ್ಕರ ಪ್ರಾರ್ಥನೆ ಮಾಡೋಣ, ಕುರಿ ಆಂಟಿಗೋಸ್ಕರ ಪ್ರಾರ್ಥನೆ ಮಾಡೋಣ, ಜೋಯಲ್ ಬೆನ್ ಇವನಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಮತ್ತು ಹೋದ ವಾರದಲ್ಲಿ ಗತಿಸಿ ಹೋಗಿರ್ತಕ್ಕಂಥ ತಾರಾ ವಿಜಯರಾವ್ ಇವರ ಕುಟುಂಬದ ಸದಸ್ಯರು, ಈ ಆಂಟಿನ ಕುಟುಂಬದ ಸದಸ್ಯರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಮತ್ತು ದೇವರ ಚರಣದಲ್ಲಿ ನಮ್ಮೆಲ್ಲರ ಸುರಕ್ಷತೆಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಈ ಸಮಯದಲ್ಲಿ ಮೊದಲು ಬರ್ತ್ಡೇ ಸಾಂಗನ್ನು ಹಾಡೋಣ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಡಿಯರ್ ಆಲ್, ಹ್ಯಾಪಿ ಬರ್ತ್ಡೇ ಟು ಯು. ಮೇ ಗಾಡ್ ಬ್ಲೆಸ್ ಯು ಆಲ್. ಪ್ರಾರ್ಥನೆ ಮಾಡೋಣ. ಈ ಪ್ರಾರ್ಥನೆ ಆದ ನಂತರ ನಾವು ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. इस प्रार्थना के पश्चात हम परमेश्वर की आशीष को पाएंगे. और फिर एक बार निवेदन करता हूँ कि इस आराधना के बाद आप परमेश्वर के भंडार में आपको दान देना ज़रूरी है. इसीलिए आपके घर आपके पास दिए गए वो डिब्बा, या अगर आपके पास नहीं है तो आप दान निकाल कर एक अलग जगह रखें, ताकि आप उसे जब हम वापस आराधना करने के लिए चर्च में मिलेंगे उस समय हम उस दान को चर्च में अर्पण करेंगे. आइए प्रार्थना करें. पिता परमेश्वर, हम आपको धन्यवाद करते हैं, हम आपकी स्तुति प्रशंसा करते हैं. इस समय हम इन प्रियजनों को आपके पवित्र कदमों में रखते हैं जो अपने जन्मदिन इस सप्ताह मना रहे हैं. पिता प्रार्थना करते हैं लुइसा अब्राम आसापुरे आंटी के लिए, मार्टिन प्रभानंद हिरेकेरूर, केविन प्रकाश सुदगे, मेरी प्रभानंद हिरेकेरूर, स्टीवन एलेक्स नेगल, शारदा जॉर्ज गिलबर्ट हिरेकेरूर, मार्गरेट सूरज दिखाव, एरन गॉडविन हिरेकेरूर, रोशनी सचिन कटिमनी. इन प्रियजनों के लिए आपकी आशीष मांगते हैं प्रभु. जैसे ये प्रियजन अपने जीवन के नए साल में प्रवेश कर रहे हैं, पिता विनती करते हैं कि इनके ऊपर आपकी आशीष
बहुतायत से हो और ये प्रियजन आपके और से मिलने वाले सुरक्षा कवच ओढ़े हुए अपने जीवन को सुंदर रीति से सुरक्षित रीति से बिता सके, ऐसे अनुग्रह करें। इन प्रियजनों को हर एक बीमारियों से, कष्ट दुख संकट वेदनाओं से बचाए रख, अंधकार की बंधनों से बचाए रख प्रभु, और इन्हें इनके जीवन में परमेश्वर की रोशनी ये पा सके, ऐसे आशीषित करें। उसी तरह प्रार्थना करते हैं उन प्रियजनों के लिए जो अपनी शादी की सालगिरह इस सप्ताह मना रहे हैं। आज विशेषकर मिसेस एंड मिस्टर विलास कबाड़गी, मिसेस एंड मिस्टर एलेक्स जॉन नेगल, मिसेस एंड मिस्टर फ्रैंकलिन हिरेकेरूर, मिसेस एंड मिस्टर जॉर्ज उन्नीतन, मिसेस एंड मिस्टर रवि उन्नीतन, मिसेस एंड मिस्टर जेम्स हिरेकेरूर, मिसेस एंड मिस्टर प्रकाश नथानेल अल्जंड, मिसेस एंड मिस्टर इमैनुअल कंदकूर, मिसेस एंड मिस्टर जॉर्ज गिलबर्ट हिरेकेरूर, मिसेस एंड मिस्टर जोसेफ जॉन विक्टर, मिसेस एंड मिस्टर डेनिस डेरिक सोन्स, मिसेस एंड मिस्टर प्रकाश यशुदास सुटगे, मिसेस एंड मिस्टर यशुदास सुटगे, मिसेस एंड मिस्टर राजू डैनियल माले, मिसेस एंड मिस्टर एन प्रकाश, इन प्रियजनों को पिता आपके पवित्र हाथों में समर्पित करते हैं। आपने सालों पहले इनके जीवनों को जोड़कर इन्हें परिवार के रूप में आपने रूप दिया है, रखा है। पिता विनती करते कि इनके परिवार को आप आपके आशीष होने दे, इनके ऊपर आपकी सुरक्षा कवच रखे, इनके जीवनों को इतने सुंदर बनाए कि ये प्रियजन यहाँ पर जीते हुए उस अनंतकालीन में जीने के लिए अपने जीवन को योग्य ठहराएं। पिता इन प्रियजनों के हर एक विषय में आप साथ रहकर इन्हें चलाएं, अंधकार की शक्तियों को, शैतानी ताकतों को इससे दूर रखें, इनके बच्चों को आशीषित करें और होने दे प्रभु, जब तक ये प्रियजन जीवित रहें, ये दोनों एक दूसरे के साथ परमेश्वर के प्रेम में हमेशा बंधे रहें, ऐसी अनुग्रह करें। उसी तरह प्रार्थना करते हैं उन प्रियजनों के लिए जो बीमारावस्था में है, हमारी चर्च के सदस्यों के लिए विनती करते प्रभु आपकी स्पर्श इन्हें होने दे। रिचर्ड चिन्ह के लिए प्रार्थना करते हैं, सुतार आंटी उनके बेटा लॉरेंस के लिए प्रार्थना करते हैं, वासंती आंटी के लिए प्रार्थना करते हैं, अर्थर आंटी के लिए प्रार्थना करते हैं, कुरी आंटी के लिए प्रार्थना करते हैं, जॉन इमैनुअल इस भाई के लिए प्रार्थना करते हैं, जोएल इस बच्चे के लिए प्रार्थना करते हैं। प्रभु इन सभी को आशीषित करें, इन सभी को आप छू लें, इन सभी को आपकी घायलों तक स्पर्श होने दे, जैसे वचनों में आपने कहा है कि मैं ही चंगाई देने वाला हूँ। पिता इस वचन को याद करते हुए हम आपसे विनती करते हैं कि आप चंगाई दे, आप जीवन प्रदान करें। पिता आपके सम्मुख में इन सभी को अर्पण करते हैं। उसी तरह प्रार्थना करते हैं पिता जो पिछले हफ्ते में जो आंटी आपके पास प्रस्थान कर चुकी है, तारा विजय राव, इनके परिवारजनों के लिए प्रार्थना करते हैं, उन्हें आपकी सांत्वना दे, उन्हें सामर्थ्य दे, और पिता इस समय इस आंटी के जाने से जो खालीपन उनके जीवनों में, उनके परिवार के जीवनों में हुआ है, उन खाली जगहों को आपके पवित्र आत्मा की अगुवाई से, पवित्र आत्मा की सामर्थ्य से भर दे। उसी तरह प्रार्थना करते हैं प्रभु इस कोरोना महामारी के लिए, इस महामारी को पिता परमेश्वर आपके चरणों में हम सारे लोग अपने प्रार्थना को रखते हैं। इस महामारी को हमारे इर्द गिर्द से, हमारे देश से, हमारे राष्ट्र से, हमारे इस जगत से आप हटा दें, और फिर एक बार हम सभी को मौका दे कि आपके समक्षता में हम योग्य रूप रीति से रह सके और आपकी इच्छा अनुसार अपने जीवन को व्यतीत कर सके। पिता हर मानव जाति को जो इससे पीड़ित है, उन सभी के ऊपर आपकी आशीष मांगते हैं। पिता आप ही आपके अनुग्रह हम सारे लोगों पर करें। उसी तरह जो लोग इस माध्यम से आपके वचनों को सुन रहे हैं, पिता उन प्रियजनों को इसी समय आप स्पर्श करें, उनके जीवनों में आपकी प्रसन्नता रखें, ताकि ये प्रियजन हमेशा संतुष्ट रहें, सुरक्षित रहें। फिर एक बार पिता सारा मान महिमा गौरव आप ही को देते हुए इस प्रार्थना को हम अपने उद्धारकर्ता प्रभु यीशु मसीह के मीठे पवित्र मधुर नाम में मांगते हैं करके सुन और दया से कबूल कर पिता, आमेन। ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನುಮತಿ ಸಹವಾಸ ನಿಮ್ಮೆಲ್ಲರ ಜೊತೆಯಲ್ಲಿ ಇಂದಿಗೂ ಎಂದೆಂದಿಗೂ ನೆಲೆಯಾಗಿರಲಿ, ಆಮೇನ್. ದೇವರು ನಿಮ್ಗೆ ಆಶ್ವಸಿಸಲಿ. ನಾವು ಮುಂದಿನ ವಾರ ಇದೇ ರೀತಿಯಲ್ಲಿ ದೇವರ ಆರಾಧನೆಯನ್ನು ಮಾಡೋಣ. ಆಮೇನ್.